ನಮಸ್ಕಾರ. ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ ರುದ್ರಾಪುರ್ಮಾಡ್. ಹಾಸನದ ಕೈ ಸಮಾವೇಶಕ್ಕೆ ಸಡ್ಡು ಹೊಡೆಯಲು ಸಜ್ಜಾದ ತೆನೆ. ಹೌದು ವೀಕ್ಷಕರೇ, ದೇವೇಗೌಡರ ಮತ್ತು ತೆನೆಯ ಭದ್ರಕೋಟೆಯಲ್ಲಿ ರಾಜ್ಯ ಕಾಂಗ್ರೆಸ್ ಸಮಾವೇಶ ಆಯೋಜಿಸಿ ಜೆಡಿಎಸ್ ಮತ್ತು ಕೇಸರಿ ನಾಯಕರ ವಿರುದ್ಧ ಅಬ್ಬರಿಸಿ ಬೊಬ್ಬೆರೆದಿದ್ದರು. ಡಿಸಿಎಂ ಡಿಕೆ ಮತ್ತು ಸಿಎಂ ಸಿದ್ದರಾಮಯ್ಯ ಆದಿಯಾಗಿ ಇಡೀ ಸರ್ಕಾರ ದೇವೇಗೌಡರನ್ನ ಕುಮಾರಸ್ವಾಮಿಯನ್ನ ಟಾರ್ಗೆಟ್ ಮಾಡಿ ಮಾತಿನ ಮಿಸೈಲ್ಗಳನ್ನೇ ಹರಿಸಿತ್ತು. ಇದು ಸಹಜವಾಗಿ ಜೆಡಿಎಸ್ ಆಕ್ರೋಶದ ಕಟ್ಟೆ ಹಿಡಿಯುವಂತೆ ಮಾಡಿತ್ತು. ಇದಕ್ಕೆ ಇದೀಗ ತೆನೆ ಪಕ್ಷ ಕೂಡ ಕಾಂಗ್ರೆಸ್ಗೆ ಟಕ್ಕರ್ ಕೊಡಲು ಮುಂದಾಗಿದೆ. ಮಂಡ್ಯದಲ್ಲಿ ಬೃಹತ್ ಸಮಾವೇಶ ಆಯೋಜಿಸಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ. ಹಾಗಾದ್ರೆ ಜೆಡಿಎಸ್ ಸಮಾವೇಶ ಹೇಗಿರಲಿದೆ? ಯಾವೆಲ್ಲ ನಾಯಕರು ಸಮಾವೇಶಕ್ಕೆ ಆಗಮಿಸುವ ನಿರೀಕ್ಷೆ ಇದೆ ಮತ್ತು ಮಂಡ್ಯದಲ್ಲಿಯೇ ಸಮಾವೇಶ ಏಕೆ? ಅದನ್ನೇ ಹೇಳ್ತೀನಿ, ಕೇಳಿ ವೀಕ್ಷಕರೇ. ದೇವೇಗೌಡರ ತವರಿನಲ್ಲಿ ಕಾಂಗ್ರೆಸ್ ನಡೆಸಿದ ಸಮಾವೇಶಕ್ಕೆ ಪ್ರತಿಯಾಗಿ ಮಂಡ್ಯದಲ್ಲಿ ಬೃಹತ್ ಸಮಾವೇಶ ಆಯೋಜಿಸಿ ತನ್ನ ಅಸ್ತಿತ್ವವನ್ನ ಪ್ರದರ್ಶನ ಮಾಡಬೇಕು ಎಂಬ ಕಾರಣಕ್ಕೆ ಜೆಡಿಎಸ್ ರಾಜ್ಯ ನಾಯಕರು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಂಡು ಆ ಮೂಲಕ ಒಕ್ಕಲಿಗ ಬೆಲ್ಟ್ ಅಲ್ಲಿ ಈಗಲೂ ತಾನೇ ಬಲಿಷ್ಠ ಎನ್ನುವ ಮೆಸೇಜ್ ಕೊಡ್ಲಿಕ್ಕೆ ಹೊರಟಿದೆ ಜೆಡಿಎಸ್ ಪಕ್ಷ. ವೀಕ್ಷಕರೇ, ಕೇಂದ್ರ ಸಚಿವರಾಗಿ ಕುಮಾರಸ್ವಾಮಿ 6 ತಿಂಗಳು ಕಳೆದಿರುವ ಹಿನ್ನೆಲೆ ಕಾಂಗ್ರೆಸ್ ಮುಂದೆ ತಮ್ಮ ತಾಕತ್ತು ತೋರಿಸಬೇಕು ಎಂಬ ಚಿಂತನೆಯಿಂದ ಡಿಸೆಂಬರ್ 15ರಂದು ಅಭಿನಂದನಾ ಕಾರ್ಯಕ್ರಮ ಆಯೋಜಿಸಲು ಪ್ಲಾನ್ ಮಾಡಿಕೊಂಡಿದೆ ಎಂದು ತಿಳಿದು ಬಂದಿದೆ. ಆದರೆ ಮಂಡ್ಯದಲ್ಲಿ ಏಕೆ ಎಂಬ ಹಲವು ಪ್ರಶ್ನೆ ನಿಮ್ಮನ್ನ ಕಾಡುತ್ತಿರಬಹುದು ವೀಕ್ಷಕರೇ. ಅದಕ್ಕುತ್ತರ ಇಲ್ಲಿದೆ ನೋಡಿ. ಹಾಸನದಲ್ಲಿ ಒಂದು ಕ್ಷೇತ್ರ ಹೊರತುಪಡಿಸಿ ಬೇರೆ ಎಲ್ಲ ಕ್ಷೇತ್ರಗಳಲ್ಲಿ ಜೆಡಿಎಸ್ ಶಾಸಕರಿದ್ದಾರೆ. ಬೇರೆ ಜಿಲ್ಲೆಯನ್ನ ಕ್ಲೀನ್ ಸ್ವೀಪ್ ಮಾಡಿದಂತೆ ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ ಭದ್ರಕೋಟೆಯನ್ನ ಶೇಕ್ ಮಾಡಬೇಕು ಎಂಬುದು ಕೈ ಲೆಕ್ಕಾಚಾರ. ಹಾಗಾಗಿ ಹಾಸನದಲ್ಲಿ ಸಮಾವೇಶ ಆಯೋಜಿಸಿ ಶಕ್ತಿ ಪ್ರದರ್ಶನ ಮಾಡಿತು ಕಾಂಗ್ರೆಸ್. ಅದರಂತೆ ಇದೀಗ ಜೆಡಿಎಸ್ ಮಂಡ್ಯದಲ್ಲಿ ಮಾಡಲು ಹೊರಟಿರುವ ಸಮಾವೇಶದ ಬಗ್ಗೆ ವಿವರಣೆ ಕೊಡೋದಾದ್ರೆ, ಮಂಡ್ಯದಲ್ಲಿ ಹೆಚ್ಚಿನ ಶಾಸಕರು ಕಾಂಗ್ರೆಸ್ನವರಿದ್ದಾರೆ ಮತ್ತು ಹೇಳಿ ಕೇಳಿ ಮಂಡ್ಯ ಒಕ್ಕಲಿಗ ಸಮುದಾಯದ ಹೆಬ್ಬಾಗಿಲು. ಕಳೆದ ಚುನಾವಣೆಯಲ್ಲಿ ಜೆಡಿಎಸ್ ಪರ್ಫಾರ್ಮೆನ್ಸ್ ಕೂಡ ಇಲ್ಲಿ ಅಷ್ಟಕ್ಕಷ್ಟೇ. ಹಾಗಾಗಿ ಇಲ್ಲಿ ಸಮಾವೇಶ ಆಯೋಜಿಸುವ ಮೂಲಕ ಜೆಡಿಎಸ್ ಪವರ್ ಪ್ರದರ್ಶನ ಮಾಡಲು ಹೊರಟಿದೆ ವೀಕ್ಷಕರೇ. ಚನ್ನಪಟ್ಟಣ ಸೋಲಿನಿಂದ ಕಂಗೆಟ್ಟಿರುವ ಮತ್ತು ಸೈಲೆಂಟ್ ಆಗಿರುವ ಜೆಡಿಎಸ್ ಕಾರ್ಯಕರ್ತರಿಗೆ ಬೂಸ್ಟರ್ ಕೊಡಲು ಮುಂದಾಗಿದೆ. ಅದಕ್ಕಾಗಿಯೇ ಯಾವತ್ತಿದ್ರೂ ಹಳೆ ಮೈಸೂರು ಭಾಗ ಜೆಡಿಎಸ್ ಭದ್ರಕೋಟೆ ಎಂದು ತೋರಿಸಲು ಹೊರಟಿದೆ ದಳ ಪಕ್ಷ. ಮತ್ತು ಹಳೆ ಮೈಸೂರು ಭಾಗವನ್ನ ಏನಾದ್ರೂ ಮಾಡಿ ತಮ್ಮ ತೆಕ್ಕೆಗೆ ಹಾಕಿಕೊಳ್ಳುವ ಪ್ರಯತ್ನ ಮಾಡುತ್ತಿರುವ ಕಾಂಗ್ರೆಸ್ಗೆ ಕೌಂಟರ್ ಕೊಡಲು ಸಜ್ಜಾಗಿದೆ. ಹಾಗಾಗಿ ಮಂಡ್ಯ ಸಮಾವೇಶಕ್ಕೆ 1,00,000ಕ್ಕಿಂತ ಅಧಿಕ ಜನರನ್ನ ಸೇರಿಸಿ ತನ್ನ ಪೌರುಷ ತೋರಿಸಲು ಮುಂದಾಗಿದೆ ಜೆಡಿಎಸ್ ಪಕ್ಷ. ಪ್ರಿಯ ವೀಕ್ಷಕರೇ, ಈ ಸಮಾವೇಶದ ಬಗ್ಗೆ ಈಗಾಗಲೇ ಮ್ಯಾಪ್ ಸಿದ್ಧವಾಗುತ್ತಿದೆ. ಸಂಸತ್ ಅಧಿವೇಶನದ ಹಿನ್ನೆಲೆ ದೆಹಲಿಯಲ್ಲಿರುವ ಗೌಡರು ಅಲ್ಲಿ ಕುಳಿತೆ ಬಿಜೆಪಿ ನಾಯಕರ ಜೊತೆ ಮಾತುಕತೆ ನಡೆಸುತ್ತಿದ್ದಾರೆ. ಈ ಕಾರ್ಯಕ್ರಮವನ್ನ ಕೇವಲ ಜೆಡಿಎಸ್ಗೆ ಸೀಮಿತಗೊಳಿಸದೆ ಬಿಜೆಪಿ ಜೊತೆಗೂಡಿ ಕಾರ್ಯಕ್ರಮ ನಡೆಸಿ ಬಿಜೆಪಿಯ ಘಟಾನುಘಟಿ ನಾಯಕರನ್ನ ಸಮಾವೇಶಕ್ಕೆ ಕರೆತಂದು ಉಪಚುನಾವಣೆಯ ಫಲಿತಾಂಶದ ಬಳಿಕ ಮಂಕಾಗಿರುವ ಸಂಘಟನೆಗೆ ಮತ್ತೆ ಮರುಜೀವ ಕೊಡುವ ತಯಾರಿಯಲ್ಲಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಒಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ ಹಾಸನದಲ್ಲಿ ಸಮಾವೇಶ ನಡೆಸಿ ಮೈತ್ರಿಕೂಟಕ್ಕೆ ಏಟು ಕೊಟ್ಟಿರುವುದಕ್ಕೆ ಪ್ರತಿಯಾಗಿ ಮಂಡ್ಯದಲ್ಲಿ ಸಮಾವೇಶ ನಡೆಸುತ್ತಿದೆ ಎನ್ನುವುದು ಮುಖ್ಯವಾಗಿ ಗೊತ್ತಾಗುತ್ತಿದೆ. ಜೆಡಿಎಸ್ ಸಮಾವೇಶ ಹೇಗಿರಲಿದೆ ಎಂಬುದರ ಬಗ್ಗೆ ಇನ್ನಷ್ಟು ದಿನ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ವಿಶ್ವವಾಣಿ ಟಿವಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.